ಹಾಂ ರೀ, ಇವಾಗ ವರ್ಕೆಲ್ಲ ಮುಗೀತು. ಇನ್ನೊಬ್ಬರು ಕ್ಲೈಂಟ್ನ ಮೀಟ್ ಮಾಡಿಕೊಂಡು ಆದಷ್ಟು ಬೇಗ ಮನೆಗೆ ಬರ್ತೀನಿ. ಹಾಂ ಸರಿ ಸರಿ. ಶಿವ, ನನ್ನ ಲೈಫಲ್ಲಿ ಇನ್ನು ಮುಂದೆ ಯಾವತ್ತೂ ನೀನು ಮುಖ ತೋರಿಸ್ಬೇಡ. ಹೇಗಿದೆಯಾ ಶಿವ? ನಾನು ಚೆನ್ನಾಗಿದೆ, ನೀನು? ನೋಡು ಹೇಗಿದ್ದೀನಿ. ಎಷ್ಟು ವರ್ಷ ಆಯಿತು ಮದುವೆ ಆಗಿ? 5 ವರ್ಷ ಆಯಿತು. ಹೆಸರು ಅರ್ಜುನ್ ಅಂತ. ಏನು ಯೋಚನೆ ಮಾಡ್ತಾ ಇದೀಯ? ಏನಿಲ್ಲ, ಮೊದಲು ನಿನ್ನ ಜೊತೆ ಯಾರಾದರೂ ಮಾತಾಡಿದ್ರೆ ನನ್ನ ಕೈಲಿ ಸಹಿಸ್ಕೊಳಕ್ಕಾಗ್ತಿರ್ಲಿಲ್ಲ. ಆದರೆ ಈಗ ನಿನ್ನ ಪ್ರಪಂಚನೇ ಬೇರೆಯಾಗಿದೆ. ನಾವಿಬ್ರು ದೂರ ಆಗಿ 5 ವರ್ಷ ಆಯಿತು. ನೀನು ಇನ್ನೂ ಯಾಕೆ ಅದೇ ಯೋಚನೆಯಲ್ಲಿದೆಯಾ? ನೀವು ಹುಡುಗಿರು ಬೇಗ ಮೂವ್ ಆನ್ ಆಗ್ತೀರಿ, ಆದರೆ ಹುಡುಗರು ಹಂಗಲ್ಲ. ಮೊದಲು ಪ್ರೀತಿ ಮಾಡಿದ ಹುಡುಗಿ ಕೊಟ್ಟ ಪ್ಲೇಸ್ನ ಮತ್ತೆ ಯಾರಿಗೂ ಕೊಡೋಕ್ಕಾಗಲ್ಲ. ಅದು ನಿನ್ನ ಕಲ್ಪನೆ ಅಷ್ಟೆ. ನಿನ್ನ ಜೀವನದಲ್ಲೂ ಬೇರೆ ಹುಡುಗಿ ಬಂದಮೇಲೆ ನನ್ನ ಮೇಲಿರೋ ಕೋಪ ಎಲ್ಲ ಹೋಗಿ ನಿನಗೆ ಅವಳ ಮೇಲೆ ಪ್ರೀತಿ ಹುಟ್ಟುತ್ತೆ. ನಾವು ಪ್ರೀತಿಸಿದ ಹುಡುಗಿ ಖುಷಿಯಾಗಿರಬೇಕು ಅಂದ್ಕೊಳ್ಳೋದು ತಪ್ಪಲ್ಲ. ಆದರೆ ನನ್ನ ಜೊತೆ ಇದ್ದರೆ ಮಾತ್ರ ಖುಷಿಯಾಗಿರ್ತಾಳೆ ಅನ್ಕೋತೀವಲ್ಲ, ಅದು ತಪ್ಪು. ಇಷ್ಟು ವರ್ಷದಲ್ಲಿ ಒಂದು ಸಲ ನನಗೆ ನೆನಪಾದ್ನ. ಒಬ್ಬ ಮನುಷ್ಯನ ಮರೆಯೋದು ಮಹಾ ಕಷ್ಟ ಏನಲ್ಲ, ಆದರೆ ಅವ್ರ ಜೊತೆ ಕಳೆದಿರ್ತೀವಲ್ಲ ಆ ಕ್ಷಣಗಳನ್ನ ಮರೆಯೋದು ತುಂಬ ಕಷ್ಟ. ತುಂಬ ಸಲ ನಿನ್ನನ್ನು ಮೀಟ್ ಮಾಡಬೇಕು, ನಿನ್ನ ಜೊತೆ ಮಾತಾಡಬೇಕಂತ ಅಂದ್ಕೊಂಡೆ. ಆದರೆ ಮಾತಾಡಿ ಮನಸ್ತಾಪ ಮಾಡ್ಕೊಳ್ಳೋ ಬದಲು ಆ ನೆನಪುಗಳ ಜೊತೆ ನೆಮ್ಮದಿಯಾಗಿರೋದೇ ಲೇಸು ಅಂತ ಅನಿಸ್ತು. ಸರಿ, ಅದನ್ನೆಲ್ಲ ಬಿಡು. ಬಹಳ ದಿನಗಳಾದ್ಮೇಲೆ ಸಿಕ್ಕಿದ್ದೀವಿ. ಮನೇಲಿ ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ. ಇವಾಗ ನೀನೇ ಮಾಡ್ಕೊಂಡಿದ್ದೀನಿ? ಓನ್ ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ. ನಿನ್ನ ಗಂಡ ನಿನ್ನ ಚೆನ್ನಾಗಿ ನೋಡ್ಕೊತಾನ? ಅವನ ಜೊತೆ ಖುಷಿಯಾಗಿದೆಯಾ? ತುಂಬಾ ಖುಷಿಯಾಗಿದ್ದೀನಿ. ತುಂಬಾ ಭಯ ಇತ್ತು, ನಿಂತರ ಪ್ರೀತಿ ಮಾಡೋ ಹುಡುಗ ಸಿಗ್ತಾನೋ ಇಲ್ವೋ ಅಂತ. ನಾನು ಮಾಡಿದ ಪುಣ್ಯನೋ, ನಾನು ಚೆನ್ನಾಗಿರಲಿ ಅಂತ ನೀನು ಮಾಡಿದ ಪ್ರಾರ್ಥನೆನೋ ಗೊತ್ತಿಲ್ಲ, ನನ್ನ ತುಂಬ ಪ್ರೀತಿಸೋ ಗಂಡ ಸಿಕ್ಕಿದ್ದಾನೆ. ಈ ಭಾಗ್ಯ ಎಲ್ಲ ಹುಡುಗಿರಿಗೂ ಸಿಗಲ್ಲ. ರಿಟರ್ನ್ ಯಾವಾಗ ಹೋಗೋದು? ಇವತ್ತು ಮಧ್ಯಾಹ್ನ ಹೊರಡೋಣ ಅಂತ ಅಂದ್ಕೊಂಡಿದ್ದೆ. ನನ್ನ ಬೇರೆ ಸಿಕ್ಕಿದೆಯಾ? ಯಾಕೋ ಹೋಗೋ ಮನಸ್ಸಿಲ್ಲ. ನನ್ನ ಜೊತೆ ಮಾತಾಡ್ಬೇಕಂತ ಅನಿಸ್ತಿದೆ. ಸರಿ, ಬೈಕ್ ಓಕೆ ಅಲ್ವಾ? ಇದೆ, ಓವರ್ ಆ್ಯಕ್ಟಿಂಗ್ ಬೇಡ ಅನ್ನೋದು. ನಾನೊಂದು ಮಾತು ಕೇಳಲ್ಲ? ಕೇಳು. ಅವತ್ತು ನಾವು ಕರೆಕ್ಟ್ ಡಿಸಿಷನ್ಸ್ ತೊಗೊಂಡ್ವಾ? ಅವತ್ತು ಯೋಚನೆ ಮಾಡೋಕ್ಕೆ ನಮ್ಮ ಹತ್ರ ತಾಳ್ಮೆ ಇರಲಿಲ್ಲ. ಆದರೆ ಇವತ್ತು ಆ ಆಪ್ಷನ್ ನಮ್ಮ ಹತ್ರ ಇಲ್ಲ.
ಇದೇನಾ ಇಂಪಾರ್ಟೆಂಟ್ ಕಾಲು? ಅದು ನೀನು ನನ್ನ ಮೇಲಿರೋ ಕೋಪದಿಂದ ಮಾಡ್ಕೊಂಡು ಇಲ್ಲ ನಿನ್ನ ನೋವನ್ನ ಮರೆಯೋದಕ್ಕೆ ಮಾಡ್ಕೊಂಡು ನನಗಂತೂ ಗೊತ್ತಿಲ್ಲ. ನೀನು ನನ್ನ ಮಾತು ಕೇಳ್ತೀಯ ಅಂತ ಹೇಳ್ತಾ ಇದ್ದೀನಿ. ಸಿಗರೆಟ್ನ ಬಿಟ್ಬಿಡು. ಇಬ್ಬರು ವ್ಯಕ್ತಿಗಳ ಮಧ್ಯೆ ಡಿಸ್ಟೆನ್ಸ್ ಬರ್ಬೋದೋ ಏನೋ, ಆದರೆ ಎರಡು ಮನಸ್ಸುಗಳ ಮಧ್ಯೆ ಡಿಸ್ಟೆನ್ಸ್ ಯಾವತ್ತೂ ಬರಲ್ಲ. ನಾವು ತಗೊಂಡಿರೋ ಡಿಸಿಷನ್ ಸರಿನಾ ತಪ್ಪ ನನಗಂತೂ ಗೊತ್ತಿಲ್ಲ. ಆದರೆ ಇದರಿಂದ ನೋವು ಕೊಟ್ಟಿರೋದು ಇಬ್ಬರು ಕೂಡ. ನನಗೆ ನೀನು ಈಗಿರೋದನ್ನ ನೋಡೋಕೆ ಆಗ್ತಾನೇ ಇಲ್ಲ. ನೀನು ಯಾಕೊಂದು ಹೊಸ ಜೀವನ ಪ್ರಾರಂಭ ಮಾಡಬಾರ್ದು? ಈ ಕೆಲಸಕ್ಕೆ ಬರದೇ ಇರೋ ಮಾತನ್ನ ಎಲ್ಲರೂ ಹೇಳ್ತಾರೆ, ಆದರೆ ಆ ನೋವು ಅನುಭವಿಸೋರಿಗೆ ಗೊತ್ತು. ಒಬ್ಬ ಮನುಷ್ಯ ಏನು ಬೇಕಾದರೂ ಮರಿತಾನೆ, ಅವನು ಉಸಿರಾಡೋದನ್ನು ಮರೆಯೋಕ್ಕಾಗಲ್ಲ. ನೀನು ನನ್ನ ಸುರದಲ್ಲಿ ಈ ಮಾತನ್ನ ನೀನು ನನ್ನ ಲೈಫಲ್ಲಿ ವಾಪಸ್ ಬರಲಿ ಅಂತ ಹೇಳ್ತಾ ಇಲ್ಲ. ನಿನ್ನ ಪ್ಲೇಸಲ್ಲಿ ಯಾರನ್ನೂ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಅಂತ ಅಷ್ಟೇ. ಪ್ರೀತಿಸೋರು ಸಿಕ್ಕಿಲ್ಲ ಅಂತ ದೇವದಾಸ್ ಆದ್ರೆ ಹೆಂಗೆ? ನಮ್ಮನ್ನು ಪ್ರೀತಿಸೋ ಅಪ್ಪ ಅಮ್ಮ ಹೆಂಗಿರ್ಬೇಕು ಹೇಳು? ನೀ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀಯೋ ಅದೇ ಥರ ನಿಮ್ಮ ಅಪ್ಪ ಅಮ್ಮ ನಿನ್ನನ್ನು ಪ್ರೀತಿ ಮಾಡ್ತಿರ್ತಾರಲ್ವಾ? ನೀನು ನನ್ನ ಮೇಲೆ ಎಷ್ಟು ಹೋಗ್ಬಿಟ್ಟಿದ್ಯಾ ಅದೇ ಥರ ನಿನ್ನ ಮೇಲೆ ಹೋಗ್ಬಿಟ್ಟಿರ್ತಾರಲ್ವಾ? ನಾನೇನೋ ನಿನಗೆ ಮೋಸ ಮಾಡಿದೆ, ಆದರೆ ನೀನು ಯಾವತ್ತೂ ಅಪ್ಪ ಅಮ್ಮಂಗೆ ಮೋಸ ಮಾಡಬೇಡ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಿನ್ನ ಒಂದ್ಸರಿ ಆದರೂ ಮೀಟ್ ಮಾಡಬೇಕು, ನಿನ್ನ ಜೊತೆ ಮಾತಾಡಬೇಕು ಅನಿಸುತ್ತೆ. ಈಗ ನಿನ್ನ ಮೀಟ್ ಮಾಡಿದೆ, ನಿನ್ನ ಜೊತೆ ಮಾತಾಡಿದೆ, ನೀನು ಖುಷಿಯಾಗಿದೆಯಾ ಅಂತ ಕೂಡ ತಿಳ್ಕೊಂಡೆ. ಅಷ್ಟೇ ಸಾಕು ನನಗೆ. ನಾವು ನಂಬೇಕಾಗಿರೋದು ನಾವು ಪ್ರೀತಿಸಿರೋರು ವಾಪಸ್ ಬರ್ತಾರೆ ಅನ್ನೋ ಸುಳ್ಳನಲ್ಲ. ಅವ್ರು ಯಾವತ್ತೂ ವಾಪಸ್ ಬರೋದೇ ಇಲ್ಲ ಅನ್ನೋ ಸತ್ಯ. ಹಲೋ ಹಲೋ ಅಮ್ಮ, ಯಾವಾಗ ಬರ್ತಿ? ನಾನು ಬೆಳಗ್ಗೆ ಅಷ್ಟರಲ್ಲಿ ಬಂದ್ಬಿಡ್ತೀನಿ ಕಂದ. ನೀನು ಅಪ್ಪಂಗೆ ಕಾಟ ಕೊಡ್ದಲೆ ಊಟ ಮಾಡಿ ಮಲ್ಕೋ, ಸರಿನಾ? ಅಮ್ಮ ಬರ್ಬೇಕಾದ್ರೆ ಚಾಕ್ಲೇಟ್ ತಗೊಂಬ. ಸರಿ ಕಂದ, ತಗೊಂಬರ್ತೀನಿ. ಯಾರು ನಿನ್ನ ಮಗನ? ಹಾಂ, ಹೆಸರೇನು? ನೀವೇ ಕೇಳಿ. ಹಲೋ, ಹಲೋ, ನೀವು ನಮ್ಮ ಅಮ್ಮನ ಫ್ರೆಂಡಾ? ಹೌದು ಪುಟ್ಟ. ನಿನ್ನ ಹೆಸರೇನು? ನನ್ನ ಹೆಸರು ಶಿವ. ನಿಮ್ಮ ಹೆಸರು? ನನ್ನ ಹೆಸರು ಕೂಡ ಶಿವನೇ. ಓಕೆ ಅಂಕಲ್, ಬಾಯ್. ಓಕೆ ಬೇಟ, ಬಾಯ್. ನಿಮ್ಮ ಮಗನಿಗೆ ನನ್ನ ಹೆಸರು? ನೀನು ನನ್ನ ಲೈಫಿಂದ ದೂರ ಆಗಿರ್ಬೋದಷ್ಟೇ, ಆದರೆ ನನ್ನ ಮನಸ್ಸಿಂದ ಅಲ್ಲ. ನಾವು ಪ್ರೀತಿಸಿರೋ ವ್ಯಕ್ತಿ ಏನೇ ತಪ್ಪು ಮಾಡಿದ್ರೂ ಯಾವತ್ತೂ ಮನಸ್ಸಿಂದ ತೆಗ್ದಾಕಕ್ಕಾಗಲ್ಲ. ಸಾರಿ ವೈಶು. ನಾವಿಬ್ರು ಸಾರಿ ಕೇಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಮ್ಮ ಕತೆನ ಈ ರೀತಿ ಬರ್ದಿರೋ ಆ ದೇವರೇ ಹೇಳ್ಬೇಕು. ಸರಿ, ನಾನು ನೋಡ್ತೀನಿ. ಸರಿ. ನಂಬರ್ ಏನಾದರೂ ಕೇಳ? ಬೇಡ, ಟಚ್ಚಲ್ಲಿದ್ದರೆ ಪ್ರಾಬ್ಲಮ್ ಆಗುತ್ತೆ ಏನು. ಅವಳ ಲೈಫ್ ಅವಳದು, ನನ್ನಿಂದ ಯಾವುದೇ ಪ್ರಾಬ್ಲಮ್ ಆಗಬಾರ್ದು. ನಂಬರ್ ಏನಾದರೂ ತಗೊಳ್ಳ? ಇಲ್ಲ, ಬೇಡ. ಕಾಂಟ್ಯಾಕ್ಟ್ನಲ್ಲಿದ್ದರೆ ಕಮ್ಯುನಿಕೇಷನ್ ಜೊತೆ ಕನೆಕ್ಷನ್ ಕೂಡ ಬೆಳೆಯುತ್ತೆ. ಅದು ಇಬ್ಬರಿಗೂ ಒಳ್ಳೆಯದಲ್ಲ.
ಇಷ್ಟು ದಿನ ನೀನು ನೋಡಬೇಕು ಅನ್ನೋ ಆಸೆ ಇತ್ತು. ಆದರೆ ಇನ್ನು ಮುಂದೆ ಯಾವತ್ತೂ ನನ್ನ ಕಣ್ಣು ಕಾಣಿಸ್ಕೋಬೇಡ. ತಡ್ಕೊಳ್ಳೋ ಶಕ್ತಿ ಇರಲ್ಲ ನನಗೆ. ನಾವು ಪ್ರೀತಿಸೋರಿಂದ ದೂರ ಇದ್ದಾಗ ಜೊತೆಗಿರಬೇಕು ಅನಿಸುತ್ತೆ. ಆದರೆ ಅವ್ರು ನಮ್ಮ ಲೈಫಲ್ಲಿ ಯಾವತ್ತೂ ವಾಪಸ್ ಬರಲ್ಲ ಅನ್ನೋ ನಿಜ ಗೊತ್ತಾದಾಗಲೇ ಆ ಯೋಚನೆ ಕೂಡ ಮಾಡಬಾರ್ದು ಅನಿಸುತ್ತೆ.